ನಿಮ್ಮೆಲ್ಲರನ್ನ ವಂದಿಸ್ತೇನೆ. ನಾವು ದೇವರ ಜೊತೆ ಹೇಗೆ ನಡೆಯಬೇಕು ಎನ್ನುವುದನ್ನು ಕಲಿತುಕೊಳ್ಳುತ್ತಾ ಇರುವಾಗ ಎಫೆಸ 1ನೇ ಅಧ್ಯಾಯ 4ನೇ ವಾಕ್ಯ ನಮಗೆ ಕಲಿಸಿಕೊಡುತ್ತದೆ. ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷ ಇಲ್ಲದವರೂ ಆಗಿರಬೇಕೆಂದು ಕ್ರಿಸ್ತನಲ್ಲಿ ನಮ್ಮನ್ನು ಜಗತ್ತುತ್ಪತ್ತಿಗಿಂತ ಮುಂಚೆಯೇ ಆರಿಸಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರೀತಿಯ ದೇವಜನರೇ, ನಾವು ದೇವರಿಗೆ ಪರಿಶುದ್ಧರು ನಿರ್ದೋಷಿಗಳಾಗಿ ಇರಬೇಕು ಎನ್ನುವುದಕ್ಕೋಸ್ಕರನೇ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಮೆಚ್ಚುಗೆಯಾಗಿ ನಡೆಯಬೇಕಂದ್ರೆ ದೇವರು ನಮಗೋಸ್ಕರ ಏನು ಮಾಡಿದ್ದಾನೆ, ಆತನು ಮಾಡಿದಂಥ ಕಾರ್ಯಗಳಿಂದ ಇವತ್ತು ನಾವು ಯಾರಾಗಿದ್ದೇವೆ ಎನ್ನುವುದನ್ನು ತಿಳಿದುಕೊಂಡ್ರೆ ಮಾತ್ರನೇ ನಾವು ಆತನಿಗೆ ಮೆಚ್ಚುಗೆಯಾಗಿ ನಡೆಯಲು ಸಾಧ್ಯ. ಉದಾಹರಣೆಗೆ, ಒಬ್ಬ ಪೊಲೀಸ್ ಅಧಿಕಾರಿ ಕಳ್ಳನನ್ನು ಹಿಡಿಯಬೇಕೇ ಹೊರತು ಅವನೇ ಕಳ್ಳತನವನ್ನು ಮಾಡುವಂಥದ್ದಾದರೆ ಅವನ ಸ್ಥಾನಕ್ಕೆ ವಿರೋಧವಾಗಿ ಅವನು ಕೆಲಸ ಮಾಡ್ತಾನೆ. ಒಬ್ಬ ವೈದ್ಯನು ಪ್ರಾಣವನ್ನು ಉಳಿಸಬೇಕೇ ಹೊರತು ಅವನ ಪ್ರಾಣವನ್ನು ತೆಗೆದರೆ ಅವನ ಸ್ಥಾನಕ್ಕೆ ವಿರೋಧವಾಗಿ ಅವನು ಕೆಲಸ ಮಾಡುವಂಥವನಾಗಿದ್ದಾನೆ, ತಪ್ಪಾದ ಕಾರ್ಯವನ್ನು ಅವನು ಮಾಡುವಂಥವನಾಗಿದ್ದಾನೆ. ಅದೇ ರೀತಿಯಲ್ಲಿ ಪ್ರೀತಿ ದೇವಜನರೇ, ನನಗೋಸ್ಕರನೂ ಯೇಸುವನ್ನು ನಂಬುವಂಥ ಪ್ರತಿಯೊಬ್ಬರಿಗೋಸ್ಕರನೂ ಯೇಸು ಸ್ವಾಮಿ ಆ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಿದ್ದಾರೆ. ಆತನ ಪ್ರಾಣವನ್ನು ಕೊಟ್ಟದ್ರಿಂದ ಇವತ್ತು ಆತನ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ನಾವು ಬೇರೆ ವ್ಯಕ್ತಿಗಳಾಗಿದ್ದೀವಿ. ಆತನ ನಮ್ಮನ್ನು ನೋಡುವಂಥ ವಿಧಾನ ಬೇರೆ ಆಗಿದೆ. ಹೇಗೆಂದರೆ, ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿಗಳಾಗಿದ್ದೀವಿ, ಕ್ರಿಸ್ತನಲ್ಲಿ ನಾವು ಪರಿಶುದ್ಧರಾಗಿದ್ದೀವಿ, ಕ್ರಿಸ್ತನಲ್ಲಿ ದೇವರ ಮಕ್ಕಳು ನಾವು ಆಗಿದ್ದೇವೆ. ಅದರಿಂದ ಈ ಒಂದು ಸ್ಥಾನಕ್ಕೆ ಯೋಗ್ಯರಾಗಿ, ನಮ್ಮ ಕರುವಿಕೆಗೆ ಯೋಗ್ಯರಾಗಿ ನಾವು ನಡೆದುಕೊಳ್ಳಬೇಕು. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯದಿಂದ 3ನೇ ಅಧ್ಯಾಯದವರೆಗೆ ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬಹುದು. 4ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ಕ್ರಿಸ್ತನಲ್ಲಿ ನಾವು ಇರುವುದರಿಂದ ನಾವು ಹೇಗೆ ನಡೆದುಕೊಳ್ಳಬೇಕು ಎನ್ನುವುದನ್ನು ನಮಗೆ ಕಲಿಸಿಕೊಡ್ತದೆ. ಪ್ರಿಯ ದೇವಜನರೇ, ಆದ್ದರಿಂದ ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಾ ಎನ್ನುವುದನ್ನು ತಿಳಿದು ಆ ಒಂದು ಸ್ಥಾನಕ್ಕೆ ತಕ್ಕಂತೆ, ಆ ಒಂದು ಗುರುತಿಗೆ ತಕ್ಕಂತೆ ನಡೆದು ದೇವರ ನಾಮವನ್ನು ನಾವು ಮಹಿಮೆ ಪಡಿಸೋಣ. ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ.